ದಯವಿಟ್ಟು ಪೊಲೀಸ್ ಇಲಾಖೆಯವರು ಇರ್ಬೋದು, ಆಮೇಲೆ ಇವಾಗ ನೀವೇನ್ ದನ ಉಳಿಸ್ಬೇಕಂತಿದ್ದೀರಾ, ಕೆಲವರು ನಿಸ್ವಾರ್ಥವಾಗಿ ಮಾಡ್ತಾವ್ರಣ್ಣ. ನಾವು ಅವ್ರನ್ನೆಲ್ಲ ನಾವು ಮಾತಾಡಿಲ್ಲ. ಈ ಯಾವ್ದೋ ಈ ಹುಳ ಒಂದು ಸೇರ್ಕೊಂಡು ಒಂದ್ ಹಣ್ಣಕ ಒಂದ್ ಹುಳ ಬಿದ್ರೆ ಸಾಕಂತೆ ಕೆಡ್ಸಾಕ, ಅವಂದ್ ಯಾವ್ದೋ ತೀಟೆ ತೀರ್ಸ್ಕೊಳಕ ನನ್ನ ಹೆಸರು ಎತ್ತಿ ಮಾತಾಡೋ ಅಂತ ಅವಶ್ಯಕತೆ ಏನಣ್ಣ ಐತೆ? ಅರ್ಥ ಮಾಡ್ರಿ. ತಂದಿಕ್ಕೋದು ಜಾತಿಗಳ ಮಧ್ಯೆ ತಂದಿಕ್ಕೋದು ಏನೇನೋ ಎಲ್ಲ ಕೆಲ್ಸಗಳು. ಆಮೇಲೆ ಬಸವಣ್ಣ ದೇವ್ರು ಇದನ್ನೇನು ಒಳ್ಳೇದ್ ಮಾಡಲ್ಲ ಅವನಕ. ನಾನ್ ನೋಡೋಣ ನಿಸ್ವಾರ್ಥವಾಗಿ ನಾನು ದುಡಿತಾ ಇದ್ದೀನಿ ದನಕ್ಕ. ಬಂಡವಾಳ ಹಾಕಿ ದನ ತಕೊಂಡ್ಬಂದು ದನ ಮಾರೋರು ನಾವು ದಳ್ಳಾಳಿಗಳಾದ್ರೆ, ನೀನು ಪಿಂಪ್ ಕೆಲಸ ಮಾಡ್ಕೊಂಡಿದ್ದು ಇಲ್ಲಿ ನಮ್ಮನ್ನೆಲ್ಲ ಅಲ್ಲಕಲ್ಕ ಮಾತುಗಳ ಅನ್ನಂಗೆ ನಿನ್ ಮನೆ ದುಡ್ಡು ನಾನು ತಿಂದಿದ್ದೀನ? ಹೇಳ್ರಪ್ಪ ನೀವೇನೇನ ಕಮೆಂಟ್ ಮುಖಾಂತರ ನೀವ್ ಹೇಳ್ರಿ. ನಾನು ಕೇಳಿರೋದೇನ ತಪ್ಪೈತಾ? ನಮ್ ರೈತರ ತಂಟೆಗೆ ಬರ್ಬೇಡ ಅಂತ ಹೇಳ್ದವಾಗ ನಾನ್ ರೈತರನ್ನು ಹಿಡಿಯೋದೆ ಕಸಾಯವ್ರನ್ನು ಹಿಡಿಯೋದೆ ಅಂತ ಆ ಸ್ಟೇಟ್ಮೆಂಟ್ಗಳೆಲ್ಲ ಕಟ್ ಮಾಡಿ ಹಾಕ್ರಪ್ಪ. ಅವನೊಬ್ನ ಗಡ್ಡೆ ಗೀಸ ಕಾಸ್ಗಳಿಲ್ಲ, ಅವ್ನ ಬಾಯಕ್ ಬರೋ ಮಾತುಗಳು ಎಷ್ಟಣ್ಣ. ಅವ್ನು ಇನ್ನೊಬ್ನು ಗಾಂಡು ನನ್ನ ಮಗನ, ಅವನು ಒಬ್ನು ಮಾತಾಡ್ತಾನೆ ಅವನು ವಿಡಿಯೋ ಮುಂದೆ. ಅವ್ನು ಇದು ತೋರಿಸ್ತೀನಿ, ಅದ್ರನ್ನ ಹಾಕ್ರಿ. ಅವನ್ ಒಂದೊಂದು ಅಲ್ಲ ಅಂತಾನೆ ಕೇಸ್ಗಳು ಇವ್ರ ಮೇಲೆ ಇರೋದು, ಯಾವ್ದಾವ್ದೋ ಕೇಸ್ಗಳು. ಆಮೇಲೆ ಆ ಕನಕಪುರದ ಹತ್ರನ ಎಲ್ಲೋ ಒಬ್ರನ್ನ ಸಾಯಿಸ್ಬಿಟ್ರು. ಅಮಾಯಕರು ಹುಡುಗರನ್ನ ಎತ್ಕೊಂಡು ಹೋಗ್ಬಿಟ್ರು ಅಂತೆ ಜೈಲ್ಕ. ನನ್ಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ನಿನ್ನೆ ಮನೇನಿಕ ಫೋನ್ಗಳ ಮೇಲೆ ಫೋನ್ಗಳು. ನಾನು ಹೇಳೋದು ಒಂದೇ, ಇವ್ರ ಬಗ್ಗೆ ಮಾತಾಡ್ಕೊಂಡು ನಮ್ಗೆ ಬರೋದು ಏನು ಇಲ್ಲ, ನಮ್ಗೆ ಬೇಡ. ನೋಡೋಣ ನಿಮ್ ಸುದ್ದಿ ಸಮಾಚಾರಗಳೆತ್ತಿ ನಿಮ್ ಹೆಸರುಗಳೆತ್ತಿ ಹೇಳಕ್ ನನ್ಗೆ ಗೊತ್ತಿಲ್ಲ. ಯಾವತ್ತಾನ ಹೇಳಿದೀನಿ ಏನಪ್ಪ ನಾನು? ಕಟ್ ಕಾಪಿ ಮಾಡೋದು, ಇಲ್ಲದ ಅಲ್ಲಿಗೆ ಸೇರ್ಸೋದು, ಅಲ್ಲದ ಇಲ್ಲಿಗೆ ಸೇರ್ಸೋದು. ಮಿನಿಸ್ಟರ್ಗಳನ್ನೆಲ್ಲ ಕರೀತಿಯಲ್ಲಪ್ಪ, ನನ್ನ ವಿಡಿಯೋ ಹಾಕ್ಬಿಟ್ಟು ಆ ಮಿನಿಸ್ಟರ್ಗಳು ಪೊಲೀಸ್ ಅವರು ನಿನ್ ಮೇಲೆ ಕೇಸ್ ಮಾಡ್ರೆ ಅವ್ರಿಗೆ ಹೋಗಿ ಕೇಳ. ನನ್ನ ಫೋಟೋ ಹಾಕಿ ನನ್ನ ಹೆಸರು ಎತ್ತು ಮಾತಾಡಿ ಅದನ್ನೆಲ್ಲ ಮಾತಾಡೋಂತ ಅವಶ್ಯಕತೆ ಏನಪ್ಪ ಐತೆ? ಹಿಂದೂ ಕಾರ್ಯಕರ್ತರು ನಾವೆಲ್ಲ ಹೇಳಿದ್ರ ನಿನ್ಕ? ಹೇಳಿದ್ರೇನಪ್ಪ ನಾವು? ಇವೆಲ್ಲ ಬೇಕಾಗಿಲ್ಲ ಪುನೀತ್ ಕೇರಳಿ ನಿನ್ಕ. ನೋಡಿ ಇಲ್ಲೇ ಹೇಳ್ತಾ ಇರೋದು, ನೀ ಇದನ್ನೇ ಹಿಂಗೆ ಚಿಕ್ಕ ಎಲ್ಲ ಮಾತಾಡೋದು ಮಾಡ್ಕೊಂಡಿದ್ಯಾ ಅಂದ್ರೆ ರೈತರು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತಾರೆ ಉತ್ತರ. ನೀನ್ ತಟ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಜಿಲ್ಲೆನಾಗೂ ಒಂದೊಂದು ಕೇಸ್ ಕೊಟ್ಬಿಟ್ರೆ ನಿನ್ ಮೇಲೆ ಲೈಫ್ ಲಾಂಗ್ ಈಚ್ ಬರ್ದಿರಾಗೋತಿಯ. ನಮ್ಮನ್ನ ಕೆಣಕ್ಬೇಡ, ನಮ್ ಸುದ್ದಿಗ್ ಬರ್ಬೇಡ. ಅರ್ಥ ಆಯ್ತಾ? ನಾವು ಏನೋ ನಮ್ ಪಾರ್ಟ್ ನಾವು ಹಸುಗಳು ಸಾಕೊಂಡು ನಮ್ ಪಾರ್ಟ್ ನಾವ್ ಇದ್ದೀವಿ. ನಾನ್ ಕೇಳಿದ್ದೇನೋ ನಮ್ ರೈತರು ಇದೇ ಮಾಕ್ಲಿ ಹತ್ರ ಇಡ್ದಾಗ ನೀನ್ ಫೋನ್ ಹಾಕ್ದಾಗ ನೀನ್ ಏನ್ ಹೇಳ್ದೆ? ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ತಗೊಂಡೋಗಿ ಸ್ಟೇಷನ್ ಬಿಡಿಸ್ಬಿಟ್ಟಲ್ಲ. ಸ್ಟೇಷನ್ ಕಟ್ಕೊಂಡು ಗೋಶಾಲೆಗೆ ಬಿಡಿಸ್ದಲ್ಲ. ನೀನ್ ನಾಚಿಕೆ ಮಾನ ಮರಿದಾಗಲ್ಲ ಇವತ್ತು ಮೀಡಿಯಾ ಮುಂದೆ ಬಂದ್ಬಿಟ್ಟು ನೀನು ಜನಗಳು ಪ್ರವೋಕ್ ಮಾಡೋ ವಿಡಿಯೋ ಮಾಡಿ ಹಾಕ್ತಾ ಇದೆಯಲ್ಲ. ಅನ್ಸ್ತೀನಿ ಕರ್ಪೂರ ಇವಾಗ ಅನ್ಯಾಯ ಇದ್ರೆ ನಾನು ನೋಡ್ಕೊಂಡ್ಲೇ ಸಾಕ್ತಾ ಇದ್ದೀನಿ. ಹಳ್ಳಿಕಾರ ಅಂತ ಪದ ನೀನ್ ಬಾಯಕ್ ಬರಕ್ ಕೂಡ ನಾನು ಯಾರ ಕಾರಣ ಅಂದ್ಬಿಟ್ಟು ನೀನ್ ಆತ್ಮದಾಗ ಮುಟ್ಕೊಂಡು ಮಾತಾಡು. ಅರ್ಥ ಆಯ್ತಾ? ಏನಾದ್ರು ಯಾರನ್ನ ಮಾತಾಡ್ಬೇಕಾದ್ರೆ ಮೀಡಿಯಾ ಮುಂದೆ ಬಂದು ಹುಷಾರಾಗಿ ಮಾತಾಡ್ಬೇಕು. ಅವ್ನು ಇನ್ನೊಬ್ನ ಗಾಂಡು ಮಾತಾಡ್ತಾನೆ, ಅವನು ಸಂಗಾಬುಲ್ಲ ಅಂತ. ಲೇ ಗಾಂಡು 2 ಮದ್ವೆ ಆಗಿರೋದ ನಾನು. ಲೇ ಮಕ್ಳು ಉಡ್ಸಿದೀನ ನೀನ್ ಗಾಂಡು ನಂಗೆ ಮೀಸೆ ಇಕ್ಕೊಂಡು ಗಾಂಡು ತರ ಇದೆಯಲ್ಲ. ಮೀಡಿಯಾ ಮುಂದೆ ಬಂದ್ ಮಾತಾಡಕ್ಕಿನ್ನ ಮುಂಚೆ 10 ಸಲ ಯೋಚನೆ ಮಾಡಲಿ. ಏನ್ ಮಾತಾಡ್ತೀನಿ ಅನ್ನೋದು ಅರ್ಥ ಬೇಡ. ಒಳ್ಳೆ ಲೋಫರ್ಸ್ ಮಾತಾಡ್ದಾಗ ಮಾತಾಡ್ತಾವ್ರ. ಅಷ್ಟು ನಾಲೆಡ್ಜ್ ಇದ್ದು ಏನಾನ ಎಜುಕೇಶನ್ ಇದ್ದು ಮಾತಾಡ್ತಾ ಇದ್ರ ನೀವು. ಜಾತಿಗೆ ತಂದಿಕೊಂಡು ಇಲ್ಲ. ಕಾಂಟ್ರವರ್ಸಿ ಅಂದ್ರೆ ಅನ್ವಾಂಟೆಡ್ ಕಾಂಟ್ರವರ್ಸಿ ಇದು. ನಾನ್ ಕೇಳಿದ್ದು ರೈತರು ಹಿಡಿಯೋ ದನನ ಏನ್ ಮಾಡ್ತಾ ಇದ್ದೀರಾ, ರೈತರನ್ನ ಯಾಕೆ ಹಿಡಿತಾ ಇದ್ದೀರಾ ಅಂತ. ಹೌದಾ? ಹೌದು. ನೀವು ಕಸಾಯಿಕ ದನಗಳು ಕೊಡ್ರಿ, ಕತ್ಗಳು ಕೊಯ್ಸ್ರಿ ಅಂತ ನಾನು ಹೇಳಿದ್ದೀನಿ ಎಲ್ಲಾದ್ರೂ? ಇಲ್ಲ. ಏನಪ್ಪಾ ಯಾಕ ಮೆಸೇಜ್ ನ ಡೈವರ್ಟ್ ಮಾಡಿ ಮಾತಾಡೋದು? ಕರ್ಪೂರ ಅನ್ಸು ನೋಡಿ. ಇವಾಗ ನಾನು ಇಲ್ಲೇ ಮುಟ್ತಾ ಇದ್ದೀನಿ ಕರ್ಪೂರನಪ್ಪ. ಅನ್ಯಾಯ ಪುಣ್ಯ ನೀನೇ ನೋಡ್ಕೋ. ಸಪ್ಲಂ ತಾಯಿ ನೆನೆ ನಮ್ಮ ಮನೆಗೆ ಹುಟ್ಟವಳೆ ಆಯ್ತಾ? ಆಯಮ್ಮನು ಬಂದು ಯಾಕೆ ಏನ್ ಮಾಡ್ಬೇಕೋ ಮಾಡ್ತಾಳೆ. ನಾನು ಇಲ್ಲಿ ನನ್ನ ಸ್ವಾರ್ಥ ಏನಾನ ಇದ್ರೆ ತೋರ್ಸ್ಕೊಂಡ್ಲಿ. ನೀನು ನಿನ್ ಬೇಳೆ ಬೇಯಿಸ್ಕೊಳಕ ನಮ್ಮ ಹೆಸರುಗಳೆಲ್ಲ ಎತ್ತಿ ಮಾತಾಡೋ ಅಗತ್ಯ ಇಲ್ಲ. ಜೈ ಹಳ್ಳಿಕಾರ್. ನಾನ್ ನಂಬಿರೋದು ಬಸವಣ್ಣ ದೇವ್ರನ್ನ ಆಯ್ತಾ? ನಾನೇನ ಈ ಬಸವಣ್ಣ ದೇವ್ರ ಮೋಸ ಮಾಡಿ ನಾನ್ ಹೆಸರು ತಗೋಬೇಕನ್ಬಿಟ್ಟು ಕಂಡವ್ರ ಮನೆ ಹಾಳು ಮಾಡಿ ಇನ್ನೋರ್ ಮಾಡಿದ್ರೆ ಬಸವೇಶ್ವರ ನಮ್ಮ ಮನೆಗ್ ನುಗ್ಲಿ ಆಯ್ತಾ? ಇದೇ ಪುನೀತ್ ಕೇರಳಿ ನೀನ್ ನಮ್ ರೈತರ ದನಾನೇ ಹಿಡ್ದಿಲ್ಲ ಇವತ್ತವರ್ಗು. ನಾನು ₹1 ದುಡ್ಡು ಇದನ್ನ ಸಂಪಾದನೆ ಮಾಡಿಲ್ಲ.